ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಪಟಾಕಿ ಮಾರಾಟ ಕೂಡ ಜೋರಾಗಿ ನಡೀತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಪಟಾಕಿ ಮಾರಾಟಕ್ಕೆ ಜಿಬಿಎ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಯಾರಾದ್ರೂ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ಕ್ರಮ ಕಟ್ಟಿಟ್ಟ ಮುಕ್ತಿ. ಈ ರಿಪೋರ್ಟ್ ನೋಡಿ. ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಸೋಮವಾರದಿಂದ ಹಬ್ಬ ಆರಂಭವಾಗುತ್ತೆ. ಸಾಕಷ್ಟು ಜನ ಹೋಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ರೆ ಇದರ ನಡುವೆ ಪಟಾಕಿ, ಯಾಕಂದ್ರೆ ದೀಪಾವಳಿಗೆ ಸ್ಪೆಷಲ್ ಅಂದ್ರೆ ಪಟಾಕಿ, ಹೀಗಾಗಿ ಸಾಕಷ್ಟು ಜನ ಪಟಾಕಿಯನ್ನ ತೆಗೆದುಕೊಳ್ತಿದ್ದಾರೆ. ಪಟಾಕಿ ಮಾರಾಟವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಗ್ರೌಂಡ್ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಸುಮಾರು 25ಕ್ಕೂ ಎಷ್ಟು ಸ್ಟಾಲ್ಗಳಿದಾವೆ. ಇವರು ಪರ್ಮಿಷನ್ ತೆಗೆದುಕೊಂಡೇ ಇವರು ಸ್ಟಾಲ್ಗಳನ್ನು ಹಾಕಿದ್ದಾರೆ. ತುಂಬಾ ಕಠಿಣವಾದ ರೂಲ್ಸ್ ಅನ್ನ ಒಂದ್ ಕಡೆ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ತಂದಿದ್ದಾರೆ. ಇಲ್ಲಿ 25 ಅಂಗಡಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು 5 ದಿನಕ್ಕೆ ಮಾತ್ರ. 5 ದಿನ ಆದ ಮೇಲೆ ಮತ್ತೆ ಅಂಗಡಿಯನ್ನ ರಿಮೂವ್ ಮಾಡಬೇಕು. ಮತ್ತೆ ಇಲ್ಲಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಮತ್ತು ಸೇಫ್ಟಿ ದೃಷ್ಟಿಯಿಂದ, ಫೈರ್ ಸೇಫ್ಟಿಯಿಂದ ಒಂದ್ ಕಡೆ ಲೆಟರ್ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ ಫೈರ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಪರ್ಮಿಷನ್, ಮತ್ತೊಂದ್ ಕಡೆ ಇಲ್ಲಿ ಬಿಬಿಎಂಪಿ ಜಿಬಿಎ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ದಿನ ಪರಿಶೀಲನೆ ಮಾಡ್ತಾರೆ. ಇಲ್ಲಿಗೆಲ್ ಆಗಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಅದು ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಬೇಕಾಗತ್ತೆ. ಈ ಒಂದು ದೃಷ್ಟಿಯಿಂದ ಈ ಬಾರಿ ತುಂಬಾ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಪಟಾಕಿ ಅವಘಡದಿಂದ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಯಾಕಂದ್ರೆ ಹತ್ತಿ ಬೆಲೆ ಗೋಡನ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ತುಂಬಾ ತೊಂದರೆ ಆಗಿತ್ತು. ಹೀಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಮತ್ತು ಈ ತರ ಘಟನೆಗಳನ್ನ ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು, ಪಟಾಕಿಯನ್ನು ತೆಗೆದುಕೊಳ್ತಿದ್ದಾರೆ. ಈ ಒಂದು ಪಟಾಕಿ ಅಂಗಡಿಯಲ್ಲಿ ಸೂಕ್ತ ಭದ್ರತೆ ಅಂದ್ರೆ 2 ಬ್ಯಾರಲ್ ನೀರನ್ನ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಅವಘಡ ಆಯ್ತಂದ್ರೆ ನೀರ್ ಹಾಕಿ ಆರಿಸುವಿಕೆ ಮತ್ತು ಫೈರ್ ಸೇಫ್ಟಿಯಿಂದ ಕೆಲವೊಂದು ಉಪಕರಣಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಮಾತಾಡ್ತೀನಿ. ಮೇಡಮ್, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಇವತ್ತಿನಿಂದ ಪಟಾಕಿ ಏನು ಮಾರಾಟ ಆರಂಭವಾಗ್ತಿದೆ? ಅದೇ ಇವತ್ತಿಂದ ಶುರುವಾಗಿದೆ. ಲೈಸೆನ್ಸ್ ಕೂಡ ಇವತ್ತಿಂದ ನಮ್ಗೆ ಪ್ರಾರಂಭ ಆಗಿರೋದು. ಇವತ್ತಿಂದ 5 ಡೇಸ್ ಇದೆ. ಹಬ್ಬ ಬಂದು ಸೋಮವಾರ ಶುರುವಾದ್ರೂ ಜನ ಊರ್ಗ್ ಹೋಗೋರ್ಗಾಗ್ಲಿ ಮತ್ತೆ ಟೈಮ್ ಇರಲ್ಲ, ನೇತಕ್ಕೆ ಆಫೀಸ್ಗಳು ವರ್ಕ್ ಇರುತ್ತೆ. ಇವತ್ತಿಂದ ನಮ್ಮ ವ್ಯಾಪಾರ ಶುರುವಾಗಿದೆ. ಪ್ಲಸ್ ಜನನು ಇವತ್ತಿಂದ ಬರ್ತಾರೆ. ಈಗ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ಯಾವ ರೀತಿ ನಿರ್ಬಂಧವನ್ನ ಹೇಳಿದ್ದಾರೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ, ಮಾರ್ಗಸೂಚಿ ಏನೆಲ್ಲ ಇದೆ ಅಂತ? ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಾರೆ. ಅದರಿಂದ ನಾವು ನಡ್ಕೊಂತ ಇದೀವಿ. ಕೊಟ್ಟಿದ್ದಾರೆ, ನಮ್ಗೆ ಸುಮಾರು ಕೊಟ್ಟಿದ್ದಾರೆ. ಅದ್ರ ತರ ನಾವು ನಡ್ಕೊಂಡು ಹೋಗ್ಬೇಕು. ನೀರನ್ನ ಇಟ್ಕೋಬೇಕು ಬ್ಯಾರಲ್ ಅಲ್ಲಿ. ಮತ್ತೊಂದ್ ಕಡೆ ಫೈರ್ ಸೇಫ್ಟಿ, ಮತ್ತೊಂದ್ ಕಡೆ ಜೆಬಿ ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾ, ತಗೊಂಡಿದ್ರ ಹೇಗೆ ಮೇಡಮ್ ಅಂತ? ಅಲ್ಲ, ನಾವು ಲೈಸೆನ್ಸ್ ಅಪ್ಲೈ ಮಾಡಿ ಕಮಿಷನ್ ಆಫೀಸ್ ಅಪ್ಲೈ ಮಾಡಿ ಅವ್ರ ಮೂಲಕ ತಗೊಂಡು ಇವಾಗ ನಾವು ಮಾಡ್ತಾ ಇರೋದು. ಅದೇ ಏನಿದ್ರು ಅವಾಗ ಚೆಕಿಂಗ್ ಅಂತೂ ಬರ್ತಿರ್ತಾರೆ. ಕವರ್ಸ್ ಇಂದ ಹಿಡಿದು ಚೆಕ್ ಮಾಡ್ತಾರೆ. ಕವರ್ ಇಂತ ಮಾರೋಗಿರಲ್ಲ. ಆಮೇಲೆ ಸ್ಟಾಕ್ ಇಡಂಗಿಲ್ಲ ಜಾಸ್ತಿ. ಎಷ್ಟು ಬೇಕೋ ಅಷ್ಟೇ ಮಾಟ ಇಟ್ಕೋಬೇಕು. ಸ್ಟಾಕ್ ಇಟ್ಕೊಳ್ಳೋ ಆಗಿಲ್ಲ. ಆಮೇಲೆ ಏನೇ ರೆಸ್ಟ್ರಿಕ್ಷನ್ಸ್ ಇದ್ರು ಇದು ಇಮಿಡಿಯೇಟ್ ಆಗಿ ಅವರು ತಗೊಂಡ್ಬಿಡ್ತಾರೆ. ಏನಾದ್ರೂ ವೆರೈಟಿ ಪಟಾಕಿ ಬಂದಿದಾವ? ಪಟಾಕಿ ರೇಟ್ ಏನಾದ್ರು ಈ ಬಾರಿ ಜಾಸ್ತಿ ಆಗಿದೆನಾ ಅಂತ? ರೇಟ್ ಏನ್ ಜಾಸ್ತಿ ಆಗಿಲ್ಲ. ವೆರೈಟೀಸ್ ತುಂಬಾ ಬಂದಿದೆ. ಅಂದ್ರೆ ಇರೋದನ್ನೇ ಅಪ್ಡೇಟ್ ಆಗ್ತಾ ಹೋಗ್ದಷ್ಟು ರೇಟ್ ಜಾಸ್ತಿ ಆಗಿಲ್ಲ. ಸ್ಟಾಕ್ಸ್ ಅಂತ ಅದೇ ಈಗ ಹೊಸ ಇತ್ತೀಚೆಗೆ ಸಿಗ್ತಾ ಇಲ್ಲ. 6 ಮಂತ್ಸ್ ಬ್ಯಾಕ್ ನಾವು ಹಾಕಿರೋದ್ರಿಂದ ನಮ್ಗೆ ಬರ್ತಾ ಇದೆ. ಕೆಲವರಿಗೆ ಅಲ್ಲಿ ಎಲ್ಲಿಂದ ಬರ್ತಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಬರಕ್ ಬಿಡ್ತಾ ಇಲ್ಲ ಈ ಕಡೆಗೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಪಟಾಕಿ ಮಾರಾಟ ಕೂಡ ಜೋರಾಗಿ ನಡೀತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಪಟಾಕಿ ಮಾರಾಟಕ್ಕೆ ಜಿಬಿಎ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಯಾರಾದ್ರೂ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ಕ್ರಮ ಕಟ್ಟಿಟ್ಟ ಮುಕ್ತಿ. ಈ ರಿಪೋರ್ಟ್ ನೋಡಿ. ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಸೋಮವಾರದಿಂದ ಹಬ್ಬ ಆರಂಭವಾಗುತ್ತೆ. ಸಾಕಷ್ಟು ಜನ ಹೋಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ರೆ ಇದರ ನಡುವೆ ಪಟಾಕಿ, ಯಾಕಂದ್ರೆ ದೀಪಾವಳಿಗೆ ಸ್ಪೆಷಲ್ ಅಂದ್ರೆ ಪಟಾಕಿ, ಹೀಗಾಗಿ ಸಾಕಷ್ಟು ಜನ ಪಟಾಕಿಯನ್ನ ತೆಗೆದುಕೊಳ್ತಿದ್ದಾರೆ. ಪಟಾಕಿ ಮಾರಾಟವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಗ್ರೌಂಡ್ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಸುಮಾರು 25ಕ್ಕೂ ಎಷ್ಟು ಸ್ಟಾಲ್ಗಳಿದಾವೆ. ಇವರು ಪರ್ಮಿಷನ್ ತೆಗೆದುಕೊಂಡೇ ಇವರು ಸ್ಟಾಲ್ಗಳನ್ನು ಹಾಕಿದ್ದಾರೆ. ತುಂಬಾ ಕಠಿಣವಾದ ರೂಲ್ಸ್ ಅನ್ನ ಒಂದ್ ಕಡೆ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ತಂದಿದ್ದಾರೆ. ಇಲ್ಲಿ 25 ಅಂಗಡಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು 5 ದಿನಕ್ಕೆ ಮಾತ್ರ. 5 ದಿನ ಆದ ಮೇಲೆ ಮತ್ತೆ ಅಂಗಡಿಯನ್ನ ರಿಮೂವ್ ಮಾಡಬೇಕು. ಮತ್ತೆ ಇಲ್ಲಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಮತ್ತು ಸೇಫ್ಟಿ ದೃಷ್ಟಿಯಿಂದ, ಫೈರ್ ಸೇಫ್ಟಿಯಿಂದ ಒಂದ್ ಕಡೆ ಲೆಟರ್ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ ಫೈರ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಪರ್ಮಿಷನ್, ಮತ್ತೊಂದ್ ಕಡೆ ಇಲ್ಲಿ ಬಿಬಿಎಂಪಿ ಜಿಬಿಎ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ದಿನ ಪರಿಶೀಲನೆ ಮಾಡ್ತಾರೆ. ಇಲ್ಲಿಗೆಲ್ ಆಗಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಅದು ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಬೇಕಾಗತ್ತೆ. ಈ ಒಂದು ದೃಷ್ಟಿಯಿಂದ ಈ ಬಾರಿ ತುಂಬಾ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಪಟಾಕಿ ಅವಘಡದಿಂದ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಯಾಕಂದ್ರೆ ಹತ್ತಿ ಬೆಲೆ ಗೋಡನ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ತುಂಬಾ ತೊಂದರೆ ಆಗಿತ್ತು. ಹೀಗಾಗಿ
ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಮತ್ತು ಈ ತರ ಘಟನೆಗಳನ್ನ ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು, ಪಟಾಕಿಯನ್ನ ತೆಗೆದುಕೊಳ್ತಿದ್ದಾರೆ. ಈ ಒಂದು ಪಟಾಕಿ ಅಂಗಡಿಯಲ್ಲಿ ಸೂಕ್ತ ಭದ್ರತೆ ಅಂದ್ರೆ 2 ಬ್ಯಾರಲ್ ನೀರನ್ನ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಅವಘಡ ಆಯ್ತಂದ್ರೆ ನೀರಾಕಿ ಆರಿಸುವಿಕೆ ಮತ್ತು ಫೈರ್ ಸೇಫ್ಟಿಯಿಂದ ಕೆಲವೊಂದು ಉಪಕರಣಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಮಾತಾಡ್ತಿದ್ದೀನಿ ಮೇಡಮ್, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಇವತ್ತಿನಿಂದ ಪಟಾಕಿ ಏನು ಮಾರಾಟ ಆರಂಭವಾಗ್ತಿದೆ. ಅದೇ ಇವತ್ತಿಂದ ಶುರುವಾಗಿದೆ. ಲೈಸೆನ್ಸ್ ಕೂಡ ಇವತ್ತಿಂದ ನಮ್ಗೆ ಪ್ರಾರಂಭ ಆಗಿರೋದು. ಇವತ್ತಿಂದ 5 days ಇದೆ. ಹಬ್ಬ ಬಂದು ಸೋಮವಾರ ಶುರುವಾದ್ರೂ ಜನ ಊರಿಗೆ ಹೋಗೋರ್ಗಾಗ್ಲಿ ಮತ್ತೆ ಟೈಮ್ ಇರಲ್ಲ, ನೇತಕ್ಕೆ ಆಫೀಸ್ಗಳು ವರ್ಕ್ ಇರುತ್ತೆ. ಇವತ್ತಿಂದ ನಮ್ಮ ವ್ಯಾಪಾರ ಶುರುವಾಗಿದೆ. ಪ್ಲಸ್ ಜನನು ಇವತ್ತಿಂದ ಬರ್ತಾರೆ. ಈಗ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ಯಾವ ರೀತಿ ನಿರ್ಬಂಧವನ್ನ ಹೇಳಿದ್ದಾರೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ, ಮಾರ್ಗಸೂಚಿ ಏನೆಲ್ಲ ಇದೆ ಅಂತ? ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಇದೆ ಮಾಡಿದ್ದಾರೆ. ಅದ್ರಿಂದ ನಾವು ನಡ್ಕೊಂತ ಇದೀವಿ. ಕೊಟ್ಟಿದ್ದಾರೆ, ನಮ್ಗೆ ಸುಮಾರು ಕೊಟ್ಟಿದ್ದಾರೆ. ಅದ್ರ ತರ ನಾವು ನಡ್ಕೊಂಡು ಹೋಗ್ಬೇಕು. ಈಗ ನೀರನ್ನ ಇಟ್ಕೋಬೇಕು ಬ್ಯಾರಲ್ ಅಲ್ಲಿ, ಮತ್ತೊಂದ್ ಕಡೆ ಫೈರ್ ಸೇಫ್ಟಿ, ಮತ್ತೊಂದ್ ಕಡೆ ಜೆಬಿ ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾ, ತಗೊಂಡಿದ್ರ ಹೇಗೆ ಮೇಡಮ್ ಅಂತ? ಅಲ್ಲ, ನಾವು ಲೈಸೆನ್ಸ್ ಅಪ್ಲೈ ಮಾಡಿ ಕಮಿಷನ್ ಆಫೀಸ್ ಅಪ್ಲೈ ಮಾಡಿ ಅವ್ರ ಮೂಲಕ ತಗೊಂಡು ಇವಾಗ ನಾವು ಮಾಡ್ತಾ ಇರೋದು. ಅದೇ ಏನೇನು ಅವಾಗ ಚೆಕಿಂಗ್ ಅಂತೂ ಬರ್ತಿರ್ತಾರೆ. ಕವರ್ಸ್ ಇಂದ ಹಿಡಿದು ಚೆಕ್ ಮಾಡ್ತಾರೆ. ಕವರ್ ಇಂತ ಮಾರೋಗಿರಲ್ಲ. ಆಮೇಲೆ ಸ್ಟಾಕ್ ಇಡಂಗಿಲ್ಲ ಜಾಸ್ತಿ. ಎಷ್ಟು ಬೇಕೋ ಅಷ್ಟೇ ಮಾಟ ಇಟ್ಕೋಬೇಕು. ಸ್ಟಾಕ್ ಇಟ್ಕೊಳ್ಳಾಗಿಲ್ಲ. ಆಮೇಲೆ ಏನೇ ರೆಸ್ಟ್ರಿಕ್ಷನ್ಸ್ ಇದ್ರು ಇದು ಇಮಿಡಿಯೇಟ್ ಆಗಿ ಅವರು ತಗೊಂಡ್ಬಿಡ್ತಾರೆ. ಏನಾದ್ರೂ ವೆರೈಟಿ ಪಟಾಕಿ ಬಂದಿದಾವ? ಪಟಾಕಿ ರೇಟ್ ಏನಾದ್ರೂ ಈ ಬಾರಿ ಜಾಸ್ತಿ ಆಗಿದೆನಾ ಅಂತ? ರೇಟ್ ಏನ್ ಜಾಸ್ತಿ ಆಗಿಲ್ಲ, ವೆರೈಟೀಸ್ ತುಂಬಾ ಬಂದಿದೆ. ಅಂದ್ರೆ ಇರೋದನ್ನೇ ಅಪ್ಡೇಟ್ ಆಗ್ತಾ ಹೋಗ್ತಾ ಇಷ್ಟು ರೇಟ್ ಜಾಸ್ತಿ ಆಗಿಲ್ಲ. ಸ್ಟಾಕ್ಸ್ ಅಂತ ಅದೇ ಈಗ ಹೊಸ ಇತ್ತೀಚೆಗೆ ಸಿಗ್ತಾ ಇಲ್ಲ. 6 months ಬ್ಯಾಕ್ ನಾವು ಹಾಕಿರೋದ್ರಿಂದ ನಮ್ಗೆ ಬರ್ತದೆ. ಕೆಲವರಿಗೆ ಅಲ್ಲಿ ಎಲ್ಲಿಂದ ಬರ್ತಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಬರಕ್ ಬಿಡ್ತಾ ಇಲ್ಲ ಈ ಕಡೆಗೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಪಟಾಕಿ ಮಾರಾಟ ಕೂಡ ಜೋರಾಗಿ ನಡೀತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಪಟಾಕಿ ಮಾರಾಟಕ್ಕೆ ಜಿಬಿಎ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಯಾರಾದ್ರೂ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ಕ್ರಮ ಕಟ್ಟಿಟ್ಟ ಮುಕ್ತಿ. ಈ ರಿಪೋರ್ಟ್ ನೋಡಿ. ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಸೋಮವಾರದಿಂದ ಹಬ್ಬ ಆರಂಭವಾಗುತ್ತೆ. ಸಾಕಷ್ಟು ಜನ ಹೋಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ರೆ ಇದರ ನಡುವೆ ಪಟಾಕಿ, ಯಾಕಂದ್ರೆ ದೀಪಾವಳಿಗೆ ಸ್ಪೆಷಲ್ ಅಂದ್ರೆ ಪಟಾಕಿ, ಹೀಗಾಗಿ ಸಾಕಷ್ಟು ಜನ ಪಟಾಕಿಯನ್ನ ತೆಗೆದುಕೊಳ್ತಿದ್ದಾರೆ. ಪಟಾಕಿ ಮಾರಾಟವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಗ್ರೌಂಡ್ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಸುಮಾರು 25ಕ್ಕೂ ಎಷ್ಟು ಸ್ಟಾಲ್ಗಳಿದಾವೆ. ಇವರು ಪರ್ಮಿಷನ್ ತೆಗೆದುಕೊಂಡೇ ಇವರು ಸ್ಟಾಲ್ಗಳನ್ನು ಹಾಕಿದ್ದಾರೆ. ತುಂಬಾ ಕಠಿಣವಾದ ರೂಲ್ಸ್ ಅನ್ನ ಒಂದ್ ಕಡೆ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ತಂದಿದ್ದಾರೆ. ಇಲ್ಲಿ 25 ಅಂಗಡಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು 5 ದಿನಕ್ಕೆ ಮಾತ್ರ. 5 ದಿನ ಆದ ಮೇಲೆ ಮತ್ತೆ ಅಂಗಡಿಯನ್ನ ರಿಮೂವ್ ಮಾಡಬೇಕು. ಮತ್ತೆ ಇಲ್ಲಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಮತ್ತು ಸೇಫ್ಟಿ ದೃಷ್ಟಿಯಿಂದ ಫೈರ್ ಸೇಫ್ಟಿಯಿಂದ ಒಂದ್ ಕಡೆ ಲೆಟರ್ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ ಫೈರ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಪರ್ಮಿಷನ್, ಮತ್ತೊಂದ್ ಕಡೆ ಇಲ್ಲಿ ಬಿಬಿಎಂಪಿ ಜಿಬಿಎ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ದಿನ ಪರಿಶೀಲನೆ ಮಾಡ್ತಾರೆ. ಇಲ್ಲಿಗೆಲ್ ಆಗಿ ಯಾವುದೇ ರೀತಿಯ ಪಟಾಕಿ ಮಾರಂಗಿಲ್ಲ. ಅದು ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಬೇಕಾಗತ್ತೆ. ಈ ಒಂದು ದೃಷ್ಟಿಯಿಂದ ಈ ಬಾರಿ ತುಂಬಾ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಪಟಾಕಿ ಅವಘಡದಿಂದ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಯಾಕಂದ್ರೆ ಹತ್ತಿ ಬೆಲೆ ಗೋಡನ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ತುಂಬಾ ತೊಂದರೆ ಆಗಿತ್ತು. ಹೀಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಮತ್ತು ಈ ತರ ಘಟನೆಗಳನ್ನ ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು, ಪಟಾಕಿಯನ್ನು ತೆಗೆದುಕೊಳ್ತಿದ್ದಾರೆ. ಈ ಒಂದು ಪಟಾಕಿ ಅಂಗಡಿಯಲ್ಲಿ ಸೂಕ್ತ ಭದ್ರತೆ ಅಂದ್ರೆ 2 ಬ್ಯಾರಲ್ ನೀರನ್ನ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಅವಘಡ ಆಯ್ತಂದ್ರೆ ನೀರಾಕಿ ಆರಿಸುವಿಕೆ ಮತ್ತು ಫೈರ್ ಸೇಫ್ಟಿಯಿಂದ ಕೆಲವೊಂದು ಉಪಕರಣಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಮಾತಾಡ್ತಿದ್ದೀನಿ ಮೇಡಮ್, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಇವತ್ತಿನಿಂದ ಪಟಾಕಿ ಏನು ಮಾರಾಟ ಆರಂಭವಾಗ್ತಿದೆ. ಅದೇ ಇವತ್ತಿಂದ ಶುರುವಾಗಿದೆ. ಲೈಸೆನ್ಸ್ ಕೂಡ ಇವತ್ತಿಂದ ನಮ್ಗೆ ಪ್ರಾರಂಭ ಆಗಿರೋದು. ಇವತ್ತಿಂದ 5 days ಇದೆ. ಹಬ್ಬ ಬಂದು ಸೋಮವಾರ ಶುರುವಾದ್ರೂ ಜನ ಊರಿಗೆ ಹೋಗೋರ್ಗಾಗ್ಲಿ ಮತ್ತೆ ಟೈಮ್ ಇರಲ್ಲ, ನೇತಕ್ಕೆ ಆಫೀಸ್ಗಳು ವರ್ಕ್ ಇರುತ್ತೆ. ಇವತ್ತಿಂದ ನಮ್ಮ ವ್ಯಾಪಾರ ಶುರುವಾಗಿದೆ. ಪ್ಲಸ್ ಜನನು ಇವತ್ತಿಂದ ಬರ್ತಾರೆ. ಈಗ ಪೊಲೀಸ್ ಕಮಿಷನರ್ ಮತ್ತು ಜಿಬಿಎ ಅಧಿಕಾರಿಗಳು ಯಾವ ರೀತಿ ನಿರ್ಬಂಧವನ್ನ ಹೇಳಿದ್ದಾರೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ, ಮಾರ್ಗಸೂಚಿ ಏನೆಲ್ಲ ಇದೆ ಅಂತ? ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಇದೆ ಮಾಡಿದ್ದಾರೆ. ಅದ್ರಿಂದ ನಾವು ನಡ್ಕೊಂತ ಇದೀವಿ. ಕೊಟ್ಟಿದ್ದಾರೆ, ನಮ್ಗೆ ಸುಮಾರು ಕೊಟ್ಟಿದ್ದಾರೆ. ಅದ್ರ ತರ ನಾವು ನಡ್ಕೊಂಡು ಹೋಗ್ಬೇಕು. ಈಗ ನೀರನ್ನ ಇಟ್ಕೋಬೇಕು ಬ್ಯಾರಲ್ ಅಲ್ಲಿ, ಮತ್ತೊಂದ್ ಕಡೆ ಫೈರ್ ಸೇಫ್ಟಿ, ಮತ್ತೊಂದ್ ಕಡೆ ಜೆಬಿ ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾ, ತಗೊಂಡಿದ್ರ ಹೇಗೆ ಮೇಡಮ್ ಅಂತ? ಅಲ್ಲ, ನಾವು ಲೈಸೆನ್ಸ್ ಅಪ್ಲೈ ಮಾಡಿ ಕಮಿಷನ್ ಆಫೀಸ್ ಅಪ್ಲೈ ಮಾಡಿ ಅವ್ರ ಮೂಲಕ ತಗೊಂಡು ಇವಾಗ ನಾವು ಮಾಡ್ತಾ ಇರೋದು. ಅದೇ ಏನೇನು ಅವಾಗ ಚೆಕಿಂಗ್ ಅಂತೂ ಬರ್ತಿರ್ತಾರೆ. ಕವರ್ಸ್ ಇಂದ ಹಿಡಿದು ಚೆಕ್ ಮಾಡ್ತಾರೆ. ಕವರ್ ಇಂತ ಮಾರೋಗಿರಲ್ಲ. ಆಮೇಲೆ ಸ್ಟಾಕ್ ಇಡಂಗಿಲ್ಲ ಜಾಸ್ತಿ. ಎಷ್ಟು ಬೇಕೋ ಅಷ್ಟೇ ಮಾಟ ಇಟ್ಕೋಬೇಕು. ಸ್ಟಾಕ್ ಇಟ್ಕೊಳ್ಳಾಗಿಲ್ಲ. ಆಮೇಲೆ ಏನೇ ರೆಸ್ಟ್ರಿಕ್ಷನ್ಸ್ ಇದ್ರು ಇದು ಇಮಿಡಿಯೇಟ್ ಆಗಿ ಅವರು ತಗೊಂಡ್ಬಿಡ್ತಾರೆ. ಏನಾದ್ರೂ ವೆರೈಟಿ ಪಟಾಕಿ ಬಂದಿದಾವ? ಪಟಾಕಿ ರೇಟ್ ಏನಾದ್ರೂ ಈ ಬಾರಿ ಜಾಸ್ತಿ ಆಗಿದೆನಾ ಅಂತ? ರೇಟ್ ಏನ್ ಜಾಸ್ತಿ ಆಗಿಲ್ಲ, ವೆರೈಟೀಸ್ ತುಂಬಾ ಬಂದಿದೆ. ಅಂದ್ರೆ ಇರೋದನ್ನೇ ಅಪ್ಡೇಟ್ ಆಗ್ತಾ ಹೋಗ್ತಾ ಇಷ್ಟು ರೇಟ್ ಜಾಸ್ತಿ ಆಗಿಲ್ಲ.
ಸ್ಟಾಕ್ಸ್ ಅಂತ ಅದೇ ಈಗ ಹೊಸ ಇತ್ತೀಚೆಗೆ ಸಿಗ್ತಾ ಇಲ್ಲ. 6 months ಬ್ಯಾಕ್ ನಾವು ಹಾಕಿರೋದ್ರಿಂದ ನಮ್ಗೆ ಬರ್ತಾ ಇದೆ. ಕೆಲವರಿಗೆ ಅಲ್ಲಿ ಎಲ್ಲಿಂದ ಬರ್ತಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಬರಕ್ ಬಿಡ್ತಾ ಇಲ್ಲ ಈ ಕಡೆಗೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.